ಸಿನಿಮಾ ಇಂಡಸ್ಟ್ರಿಯಲ್ಲಿ ನಟರು ನಟಿಯರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ಪರಿಚಯ ಮಾಡಿ, ಬಟ್ ಅದನ್ನು ಬಿಟ್ಟು ಅವರ ವೈಯಕ್ತಿಕ ವಿಚಾರಗಳನ್ನ ಹೇಗೆ ಬೇಕೋ ಹಾಗೆ ಬಳಕೆ ಮಾಡಬೇಡಿ ಅನ್ನೋಂಥ ರೀತಿಯಲ್ಲಿ ನಿನ್ನೆ ಅಷ್ಟೇ ದೊಡ್ಡಣ್ಣವರು ಒಂದು ಖಡಕ್ ಉತ್ತರ ಕೊಟ್ಟಿದ್ದರು. ಸಹಜವಾಗಿ ಅಂದರೆ ಹಿರಿಯ ನಟ ದೊಡ್ಡಣ್ಣವರು ಆರೋಗ್ಯದ ವಿಚಾರವಾಗಿ ಅಂದರೆ ಹಬ್ಬಿರ್ತಕ್ಕಂಥ ಒಂದು ಸುಳ್ಳು ಸುದ್ದಿ ಬಗ್ಗೆ ಸಾಕಷ್ಟು ಆಕ್ರೋಶ ಹೊರಹೊಮ್ಮಿತ್ತು. ಸೊ ಅಣ್ಣ ನಮ್ಮ ಜೊತೆಗಿದ್ದಾರೆ, ಹೇಗಿದ್ದಾರೆ ಅಂತ ನಿನ್ನೆ ಆಲ್ರೆಡಿ ಮಾತಾಡಿದ್ರಿ. ಅಣ್ಣ, ಒಂದು ಈ ರೀತಿ ಅಂದರೆ ಅವರ ಸಾಧನೆಗಳನ್ನು ಪರಿಚಯ ಮಾಡಲಿ, ಹೇಳಲಿ, ಗೌರವಿಸಲಿ, ಅದನ್ನು ಬಿಟ್ಟು ಸೋಷಿಯಲ್ ಮೀಡಿಯಾ ಅನ್ನೋಂಥದ್ದು ಯಾವ ಮಟ್ಟಕ್ಕೆ ಇಳಿದಿದೆ ಅನ್ನೋಂಥದ್ದು ಗೊತ್ತಾಗ್ತಿದೆ. ಆ್ಯಸ್ ಎ ನಟರಾಗಿ ಇಡೀ ಚಿತ್ರರಂಗದ ವಿಚಾರವಾಗಿ ಒಂದು ಕೆಲವು ಸಂದರ್ಭದಲ್ಲಿ ಹರಡುವಂಥ ಸುಳ್ಳು ಸುದ್ದಿಗಳು, ಫೇಕ್ ನ್ಯೂಸ್ಗಳು ಎಷ್ಟು ಆಘಾತ ಉಂಟು ಮಾಡುತ್ತೆ ಅನ್ನೋಂಥದ್ದಣ್ಣ. ಕೃಷ್ಣ ಒಂದೊಳ್ಳೆ ಮಾತು ಹೇಳ್ತಾನೆ, ಪ್ರತಿಯೊಬ್ಬರು ಮನನ ಮಾಡ್ಕೋಬೇಕು. ಏಕೆಂದರೆ ಓದೋದ್ರಿಂದ ಮಾತ್ರ ಜ್ಞಾನಾರ್ಜನೆ ಆಗುತ್ತೆ ಹೊರತು ಓದಲಿದ್ರೆ ಮೊಬೈಲಿಂದ ಖಂಡಿತ ಆಗಲ್ಲ. ಅದಕ್ಕೆ ನೇರವಾಗಿ ಒಂದು ಮಾತು ಹೇಳಬೇಕು ಅಂದರೆ, ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಒಳ್ಳೆ ಮಾತು ಹೇಳ್ತಾನೆ, ಮಾಡಿದ ಪಾಪವನ್ನು ತಪ್ಪಿಸಿಕೊಳ್ಳಲಾಗದೆ ಅನುಭವಿಸಲೇಬೇಕಾದ ಸಿದ್ಧಾಂತಕ್ಕೆ ಕರ್ಮ ಅಂತ ಹೆಸರು ಅಂತ ಹೇಳ್ತಾನೆ. ನೀವು ಮಾಡಿದ ಪಾಪನ ನೀವು ಅನುಭವಿಸಲೇಬೇಕು ಬದುಕಿದ್ದಂಗೆ. ಇದೇ ಜೀವನ. ಏಕೆಂದರೆ ಕನ್ನಡಿ ಯಾವತ್ತೂ ಸುಳ್ಳು ಹೇಳಲ್ಲ. ನಮ್ಮ ಮುಖ ಹೆಂಗಿರುತ್ತೋ ಹಂಗೇ ತೋರಿಸುತ್ತೆ. ಜೀವನವೂ ಅಷ್ಟೇ. ನೀವೇನು ಇನ್ನೊಬ್ರಿಗೆ ಅನ್ಯಾಯ ಮಾಡಿದ್ರು ಅದನ್ನು ನೀವು ಅನುಭವಿಸೇ ತೀರ್ತೀರ, ನಿಮ್ಮ ಕಣ್ಮುಂದೆ ಆಗುತ್ತೆ ಅನ್ನೋದೇ ಕೃಷ್ಣನ ಸಿದ್ಧಾಂತ ಭಗವದ್ಗೀತೆದು. ಅಣ್ಣ, ಈಗ ಸಹಜವಾಗಿ ನೀವು ಯಾವತ್ತೇ ನಮಗೆ ತುಂಬ ಪ್ರೀತಿಯಿಂದ ರೆಸ್ಪಾನ್ಸ್ ಮಾಡ್ತಿದ್ರೆ ಅದ್ರ ಬಗ್ಗೆ ಖುಷಿ ಇದೆ. ಈ ರೀತಿಯ ಒಂದು ಸುಳ್ಳು ಸುದ್ದಿ, ಫೇಕ್ ಸುದ್ದಿಗಳನ್ನು ಹರಡುವಂತಹ ಹುನ್ನಾರ ಇದೆಯಲ್ಲ, ಇದು ಯಾವ ರೀತಿ ಆಗ್ತಾ ಇದೆ ಅಂತ. ಯಾಕಂದರೆ ನಿನ್ನೆ ನಿಮ್ಮ ಬಗ್ಗೆ ಹರಡಿರ್ತಕ್ಕಂಥ ಸುದ್ದಿ ನೋಡಿದ್ವಿ. ಇಡೀ ಕರ್ನಾಟಕದ ನಿಮ್ಮದೇ ಆಗಿರ್ತಕ್ಕಂಥ ಅಭಿಮಾನಿಗಳು ಒಂದು ಕುತೂಹಲದಲ್ಲಿದ್ದರು. ಸೊ ನಿಮಗೆ ಫಸ್ಟು ಈ ರೀತಿಯ ವಿಚಾರನ ಕೇಳಿದಾಗ ಹೇಗನ್ನಿಸ್ತು? ಅದಕ್ಕೆ ಸ್ಪಷ್ಟನೆ ಕೊಡೋದೇನು ಸುಲಭದ್ದಲ್ಲ. ಯಾಕಂತಂದರೆ ನಮ್ಮ ಇರುವಿಕೆ ನಮಗೆ ಗೊತ್ತಿರುತ್ತೆ, ಬಟ್ ಅದನ್ನು ಪ್ರಸ್ತಾಪ ಮಾಡೋದು ಸುಲಭ ಆಗಿರಲಿಲ್ಲ. ಹೇಗೆ ಕಷ್ಟ ಆಯಿತು ಮತ್ತು ಅದನ್ನು ಹೇಗೆ ಫೇಸ್ ಮಾಡಿದ್ರಿ? ನಿಮ್ಗೆ ಹೇಗೆ ಗಮನಕ್ಕೆ ಬಂತು ಅಂತ? ದೊಡ್ಡಣ್ಣವ್ರಿನಿಲ್ಲ ಅಂತೆ, ನಿಧನರಾಗಿಲ್ಲ, ಆ ರೀತಿ ಪೋಸ್ಟ್ಗಳನ್ನು ಮಾಡುವಂಥದ್ದು. ಯಾರು ಅಂತ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಆದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸಿಗ್ತಾರೆ. ಪೊಲೀಸ್ನವ್ರ ಕೈಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದರೆ ಈ ಥರ ಅಪಪ್ರಚಾರ ಮಾಡೋದ್ರಿಂದ ನಿಮ್ಗೆ ಏನು ಸಿಗುತ್ತೆ ಅಂತ ಕೇಳ್ತೀನಿ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಮೊದಲು ನಮ್ಮ ಮಕ್ಕಳು, ನಮ್ಮ ಅಳಿಯಂದರು, ನಮ್ಮ ಮೊಮ್ಮಕ್ಕಳು ಎಲ್ಲೆಲ್ಲಿಂದ ಫೋನ್ ಮಾಡಿದ್ರು ಅಂದರೆ ಹತ್ಕೊಂಡು ಅದನ್ನು ನಾನು ಹೇಳೋಕ್ಕೆ ಆಗಲ್ಲ. ಏಕೆಂದರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ತೀವಿ. ನಾನು ಸ್ನಾನ ಮಾಡಿದಾಗ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಯಾಕೆ ಅಂತಂತಂದರೆ ಅಷ್ಟು ತೊಂದರೆ ಆಯಿತು. ಇದರಿಂದ ನಿಮಗೇನು ಸಿಗ್ತೋ ನಮಗೆ ಗೊತ್ತಾಗಲಿಲ್ಲ. ಈ ಥರನೂ ಸಂಪಾದನೆ ಮಾಡಬೇಕಾ ಸೋಷಿಯಲ್ ಮೀಡಿಯಾದಲ್ಲಿ? ಬೇಡ. ದಯವಿಟ್ಟು ಇನ್ಮೇಲಾದ್ರೂ ಇಂಥ ನೀಚ ಕೆಲಸನ ನಿಲ್ಲಿಸಿ ಅನ್ನೋದೇ ನನ್ನ ಕಳಕಳಿ ಮನವಿ. ಇದಿಷ್ಟು ದೊಡ್ಡಣ್ಣವರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಒಂದು ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ತಾ ಇರ್ತಕ್ಕಂಥ ಅಪಪ್ರಚಾರದ ಬಗ್ಗೆ ಅವರು ಬೇಸರವನ್ನು ವ್ಯಕ್ತಪಡಿಸಿರ್ತಕ್ಕಂಥ. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.